ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನರ್ಸರಿಯಿಂದ ತಂದ ದಾಸವಾಳ ಗಿಡವನ್ನು ಕಟಿಂಗ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ ಕಟಿಂಗ್ ಹಾಕೋದ್ರಿಂದ ಪರ್ಫೆಕ್ಟಾಗಿ ಕಟಿಂಗ್ ಬೇರೆ ಬರುತ್ತೆ. ಮತ್ತೊಂದು ಗಿಡವನ್ನು ಮಾಡ್ಕೋಬೋದು. ನೀವು ಎಲ್ಲಿಂದಾದರೂ ಟ್ರಾವೆಲಿಂಗ್ ಮಾಡಬೇಕು, ನಾವು ಎಲ್ಲೋ ಹೋದಾಗ ನಿಮಗೊಂದು ಕಟಿಂಗ್ ಕಾಣ್ತು, ಅದನ್ನು ತೊಗೊಬರ್ತೀರಾ ಅನ್ನೋವಾಗ ಕೂಡ ನೀವು ಈ ರೀತಿ ಮಾಡಿಕೊಂಡು ಟ್ರಾವೆಲಿಂಗ್ ಮಾಡೋ ಬೇಕಾದರೂ ಕೂಡ ನೀವು ಈ ರೀತಿ ಮಾಡಿಕೊಂಡು ನೆಟ್ಕೊಂಡು ತರ್ಬೋದು. ಇಲ್ಲ ಬಾಡ್ ಹೋದರೆ ಅದು ಕಟಿಂಗ್ ಬರಲ್ವಲ್ಲ, ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಗಿಡವನ್ನು ಬದುಕಿಸ್ಕೋಬೋದು. ಮತ್ತು ಟ್ರಾವೆಲಿಂಗ್ ಮಾಡಬೇಕಾದ್ರೂ ತಂದು ಬದುಕಿಸ್ಕೋಬೋದು. ಕಟಿಂಗ್ ಯಾವ ರೀತಿ ಕಟಿಂಗನ್ನು ತೊಗೊಳ್ಳೋದು ಅಂತ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಒಂದಷ್ಟು ಗಾರ್ಡನಿಂಗ್ ವಿಡಿಯೋಸ್ಗಳನ್ನೆಲ್ಲ ಮಾಡಿದಾಗ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ನೋಡ್ಬೋದು, ಈ ರೀತಿ ಕಟಿಂಗನ್ನು ತೊಗೋತೀನಿ. ಸ್ವಲ್ಪ ತುಂಬ ಬೆಳೆದಿರಬಾರ್ದು, ತುಂಬ ಎಳೆತಾಗಿರಬಾರ್ದು, ಸ್ವಲ್ಪ ಬ್ರೌನ್ ಆಗಿರಬೇಕು. ಆ ರೀತಿ ಕಟಿಂಗನ್ನು ನಾವು ಒಂದು 4 ಇಂಚು 5 ಇಂಚು ಉದ್ದದ ಕಟಿಂಗನ್ನು ತೊಗೋಬೇಕು. ನೋಡು, ಅಷ್ಟೇ ಉದ್ದ ಕಟಿಂಗನ್ನು ತೊಗೋತೀನಿ. ತುಂಬ ಉದ್ದವಾದ ಕಟಿಂಗು ಬೇಕಾಗಲ್ಲ. ಈ ನರ್ಸರಿ ಗಿಡಗಳೆಲ್ಲ ಹಾಗೆ ತುಂಬ ದೊಡ್ಡದಾಗಿ ಬೆಳೆಯಲ್ಲ. ಆಗ ನಮಗೆ ಅದನ್ನು ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗಿಬಿಡತ್ತೆ. ಬೇರೆ ಕಡೆಗಳಲ್ಲಿದ್ದರೆ ಅಥವಾ ನಮ್ಮ ಗಿಡಗಳನ್ನು ಕೂಡ ನಾವು ಕಟಿಂಗ್ ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ಈ ಕಟಿಂಗನ್ನು ನಾವು ಮಾಡೋಕ್ಕೆ ಒಂದು 4 ಇಂಚ್ ಉದ್ದದ ಕಟಿಂಗ್ ಇದ್ದರೂ ಸಾಕಾಗತ್ತೆ. ಅದನ್ನು ತೊಗೊಂಡಿದ್ದೀನಿ. ಹಾಗೆ ಪಾಟಿಂಗ್ ಮಿಕ್ಸು, ಈ ರೀತಿ ಒಂದು ಉದ್ದವಾದ ಪ್ಲಾಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಚೌಕಾಕಾರದ ಪ್ಲಾಸ್ಟಿಕ್ ತೊಗೊಂಡ್ರೂ ಬರುತ್ತೆ, ಆದರೆ ನಾನು ಈ ರೀತಿ ಅದರಲ್ಲೇ ಕಟ್ಟೋದ್ರಿಂದ ಈ ರೀತಿ ಮಾಡ್ತೀನಿ. ಹಾಗೆ ಸ್ವಲ್ಪ ಕೋಕೋಪೀಟನ್ನು ತೊಗೊಂಡಿದ್ದೀನಿ. ಕೋಕೋಪೀಟು ತೇವಾಂಶ ಉಳಿಯುತ್ತೆ ಅಂತ. ಹಾಗೆ ಇಲ್ಲಿ ಪಾಟಿಂಗ್ ಮಿಕ್ಸ್ನೇ ತೊಗೊಂಡಿದ್ದೀನಿ. ನಾನು ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನೇ ತೊಗೊಂಡಿದ್ದೀನಿ. ಭತ್ತದ ಹೊಟ್ಟು ಮತ್ತು ಎಲೆಗಳಿಂದ ಮಾಡಿರುವಂಥ ಗೊಬ್ಬರ. ನಾನು ಗೊಬ್ಬರ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ, ಅದನ್ನೇ ನೋಡ್ಕೊಳ್ಳಿ. ಅದೇ ಗೊಬ್ಬರವನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮರಳು ಅವಶ್ಯಕತೆ ಇಲ್ಲ ಇಲ್ಲಿ, ಆದರೂ ಬೇಕಾದರೆ ಹಾಕ್ಕೋಬೋದು. ಹಾಗೆ ನೋಡಿ, ಇಷ್ಟುದ್ದ ಕಟಿಂಗ್ 2 ಕಟಿಂಗನ್ನು ನೆಡೋದನ್ನು ತೋರಿಸ್ತೀನಿ ನಾನು ನಿಮಗೆ. ಹಾಗೆ ಯಾವುದಾದ್ರೂ ಗೊಬ್ಬರಗಳು ಮತ್ತು ಗ್ರಾಫ್ಟಿಂಗ್ ಟೇಪು, ಗ್ರಾಫ್ಟಿಂಗ್ ಕಟರ್ ಎಲ್ಲ ಬೇಕಾದರೆ ನಾನು ಆನ್ಲೈನ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತಂದ್ಕೊಳ್ಳಿ. ನಿಮಗೆ ಎಲ್ಲ ರೀತಿಯ ಗಾರ್ಡನಿಂಗ್ ಐಟಮ್ಗಳು ಸಿಗತ್ತೆ. ಈ ರೀತಿ ಕಟರು ಮತ್ತು ನೀವು ಸ್ಪ್ರೇ ಮಾಡಲಿಕ್ಕೆ ಬಾಟಲು, ಏನ ಬೇಕಾದರೂ ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೋಬೋದು ನೀವು. ನಾನು ಗ್ರಾಫ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಬೇಕಾದರೆ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲಿ ಗುಲಾಬಿ ಗಿಡವನ್ನು ಮಾಡೋದು ತೋರಿಸಿದ್ದೀನಿ. ನಾವು ಈ ದಾಸವಾಳ ಗಿಡ ಕೂಡ ಮಾಡ್ಬೋದು, ಬೇಕಾದರೆ ಕೇಳಿ ಮಾಡಿ ತೋರಿಸ್ತೀನಿ. ನೋಡಿ, ಇದನ್ನೆಲ್ಲ ಎಲೆಗಳನ್ನೆಲ್ಲ ತೆಕ್ಕೊಬಿಡ್ತೀನಿ. ಎಲೆಗಳಿದ್ದರೆ ಹಾಳಾಗಿಬಿಡತ್ತೆ. ಹಾಗಾಗಿ ಮತ್ತೆ ಬೇಗ ಬೇರೆ ಬರಲ್ಲ ನಮ್ಮ ಎಲೆಗಳೆಲ್ಲ ಇಟ್ಕೊಂಡ್ರೆ. ನೋಡಿ, ಸ್ವಲ್ಪ ಬ್ರೌನ್ ಆಗಿರೋವಂಥ ಕಡ್ಡಿಯನ್ನು ನಾನು ತೊಗೊಂಡಿದ್ದೀನಿ. ತುಂಬ ದಪ್ಪದಾಗಿ ನಾವು ಕಡ್ಡಿ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಯಾವಾಗಲೂ ಅಷ್ಟೇ. ನೋಡ್ಬೋದು, ಈ ರೀತಿ ಕಟಿಂಗನ್ನು ಎಷ್ಟು ಉದ್ದ ಇಲ್ಲ, ತುಂಬ ಗಿಡ್ಡವಾಗಿರೋವಂಥ ಕಡ್ಡಿ ತೊಗೊಂಡಿದ್ದೀನಿ. ಹಾಗೆ ನೋಡಿ, ನೀರೊಳಗಡೆ ಅದನ್ನು ಹಾಕ್ಕೊಬಿಡ್ತೀನಿ. ಸ್ವಲ್ಪನೂ ಬಾಡಬಾರ್ದು, ಆ ರೀತಿ ಕಡ್ಡಿ ಆಗಬೇಕು. ಸ್ವಲ್ಪ ಬಾಡಿದ್ರೂ ಕೂಡ ಈ ಕಡ್ಡಿ ಎಲ್ಲ ನೆಡೋಕ್ಕೆ ಬರಲ್ಲ. ಅದರಲ್ಲಿ ಆ ರಸ ಇರುತ್ತಲ್ಲ, ಆ ರಸ ಒಣಗೋದ್ರೊಳಗಡೆ ನೆಟ್ಟರೆ ಬೇಗ ಏರ್ ಬರುತ್ತೆ. ಹಾಗಾಗಿ ನಿಮಗೆಲ್ಲಾದರೂ ಯಾರ ಮನೆಯಲ್ಲಾದರೂ ನೀವು ಕೇಳಿದಾಗ ಈ ರೀತಿ ಕಡ್ಡಿನ ಕೊಟ್ಟರೆ ಅವರು ಈ ರೀತಿ ಮಾಡಿಕೊಂಡು ತರ್ಬೋದು. ನೋಡಿ, ಸ್ವಲ್ಪ ಬರೀ ಮಣ್ಣಲ್ಲಿ ಕೂಡ ನೀವು ಈ ರೀತಿ ನೆಟ್ಕೋಬೋದು. ನಾನಿಲ್ಲಿ ಗೊಬ್ಬರವನ್ನೇ ಹಾಕಿದ್ದೀನಿ. ನೋಡ್ಬೋದು, ಈ ರೀತಿ ಮಣ್ಣನ್ನು ಒದ್ದೆ ಮಾಡ್ಕೊಂಡಿದ್ದೀನಿ ನೀರು ಹಾಕಿ. ಅಂದರೆ ಅದು ಉಂಡೆ ಮಾಡೋಕ್ಕೆ ಬರಬೇಕು, ಅಷ್ಟು ಒದ್ದೆ ಮಾಡ್ಕೊಂಡಿದ್ದೀನಿ ಆ ಮಣ್ಣನ್ನು ನೀರನ್ನು ಹಾಕಿ. ಹಾಗೆ ನೋಡಿ, ಇಲ್ಲಿ ಈ ರೀತಿ ಇಟ್ಕೊಂಡು ಕೂಡ ಮಾಡ್ಬೋದು. ನಾನು ನೋಡಿ, ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಉಂಡೆ ಥರ ಆಗತ್ತೆ. ಈ ರೀತಿ ಉಂಡೆ ಮಾಡಿಕೊಂಡ್ರೆ ನಮಗೆ ಗಿಡವನ್ನು ನೆಡುವಾಗ ಅದು ಟೈಟಾಗಿ ಬರುತ್ತೆ. ಆ ಟೈಟಾಗಿ ಬಂದು ಮತ್ತೆ ಅಲ್ಲಿ ಗಾಳಿ ಆಡಲ್ಲ. ಗಾಳಿ ಆಡಬಾರ್ದು. ನಾವು ಯಾವುದೇ ಕಡ್ಡಿನ ನೆಟ್ಟಾಗ ಇದಕ್ಕೆ ಗಾಳಿ ಆಗಬಾರ್ದು ಮತ್ತು ಮಣ್ಣು ಲೂಸ್ ಆಗಬಾರ್ದು. ಲೂಸ್ ಇದ್ದಂಗೆ ಈ ದೊಡ್ಡ ಕವರ್ ಒಳಗಡೆಲ್ಲ ನಾವು ನೆಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿ ನಾವು ಆ ಕಡೆ ಈ ಕಡೆ ಎಲ್ಲಾದರೂ ಇಡ್ತೀವಿ, ಆಗ ಲೂಸ್ ಆಗಿಬಿಡತ್ತೆ. ಹಾಗಾಗಿ ಕೆಲವೊಂದು ಸಾರಿ ಅದು ಕಡ್ಡಿಗಳು ಬೇರೆ ಬರಲ್ಲ. ನೋಡಿ, ಈ ರೀತಿ ಉಂಡೆಗಳನ್ನು ಮಾಡ್ತೀನಿ. ಈ ಉಂಡೆಗಳನ್ನ ಮಾಡಿ ಇಟ್ಟಾಗ ಮಣ್ಣು ತುಂಬಾ ಟೈಟಾಗಿರುತ್ತೆ. ಆಗ ಅಲ್ಲಿ ಬೇರೆ ಬರೋಕ್ಕೆ ಚೆನ್ನಾಗಿ ಆಗತ್ತೆ. ನೋಡ್ಬೋದು, ಈ ರೀತಿ ಕಡ್ಡಿನ ಇಡ್ತೀನಿ, ಮಿಡ್ಲಲ್ಲಿ ಇಡ್ತೀನಿ. ನೋಡಿ, ಈ ರೀತಿ ಮಿಡ್ಲಲ್ಲಿ ಇಟ್ಕೋಬೇಕು ಆ ಕಡ್ಡಿನ. ನೋಡಿ, ಆ ಬ್ರೌನ್ ಭಾಗ ಎಲ್ಲ ನಾನು ಮಣ್ಣೊಳಗಡೆ ಹಾಕ್ತೀನಿ. ನೋಡಿ, ಇಷ್ಟು ಉದ್ದ ಮಣ್ಣೊಳಗಡೆ ಹೋದರೂ ಸಾಕಾಗತ್ತೆ. ಸ್ವಲ್ಪ ಕೆಳಗಡೆ ಜಾಗ ಇರಲಿ, ಅಂದರೆ ಬೇರು ಬರುತ್ತಲ್ಲ, ಹಾಗಾಗಿ ಬೇರು ಬಂದಾಗ ಅಲ್ಲಿ
ಕೆಳಗಡೆ ಬರಬೇಕು ಅಂದರೆ ಸ್ವಲ್ಪ ಜಾಗ ಬೇಕಾಗತ್ತೆ. ಸ್ವಲ್ಪ ಮೇಲೆ ಇಡಿ. ನೋಡಿ ಈ ರೀತಿ ಮಿಡ್ಲಲ್ಲಿ ನಾನು ಆ ಕಡ್ಡಿನ ಇಡ್ತೀನಿ. ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಇದು ನೋಡ್ಬೋದು. ಈಗ ಮತ್ತೆ ಟೈಟ್ ಮಾಡಬೇಕು, ನಾವು ಆದಷ್ಟು ಟೈಟ್ ಮಾಡಬೇಕು ಇದನ್ನು. ನೋಡ್ಬೋದು ಈ ರೀತಿ ಗಟ್ಟಿಯಾಗಿ ಟೈಟ್ ಮಾಡಬೇಕು. ಈಗ ಟೈಟ್ ಮಾಡಿ ಕೆಳಗಡೆ ಮಣ್ಣು ಸ್ವಲ್ಪ ಕಡಿಮೆ ಇದೆಯಲ್ಲ, ಹಾಗಾಗಿ ಪ್ಲ್ಯಾಸ್ಟಿಕ್ಕನ್ನು ಹಾಕ್ಕೊಂಡು ನಾನು ಆ ಪ್ಲ್ಯಾಸ್ಟಿಕ್ ಒಳಗಡೆ ಮತ್ತೆ ಮಣ್ಣನ್ನು ಹಾಕ್ತೀನಿ. ನೋಡಿ ಈ ರೀತಿ ಮಾಡ್ಕೋತೀನಿ ಸ್ವಲ್ಪ. ಈಗ ಮತ್ತೆ ಟೈಟ್ ಮಾಡ್ತೀನಿ, ಯಾಕಂದರೆ ಬೇರು ಬಂದರೆ ಅಲ್ಲಿ ಸ್ವಲ್ಪ ಬೇಕಾಗತ್ತೆ. ಬೇರು ಬಂದಾಗ ಬೇರೆ ಇಳಿಲಿಕ್ಕೆ ಮಣ್ಣು ಬೇಕಾಗತ್ತೆ. ಹಾಗಾಗಿ ನೋಡಿ ಮೇಲ್ಗಡೆ ಮತ್ತು ಕೆಳಗಡೆ ಆ ಬರೋವಂಥ ಜಾಗ ಎಲ್ಲ ಈ ರೀತಿ ಪ್ಯಾಕ್ ಮಾಡ್ತೀನಿ. ಪ್ಯಾಕ್ ಮಾಡಿ ನೋಡಿ, ಇದು ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಶೀಟ್ ಆದರೆ ನಮಗೆ ಅಲ್ಲಿ ಸುತ್ತಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಉದ್ದವಾಗಿರೋದನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕವರನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಉದ್ದ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ನೋಡಿ ಮತ್ತೊಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಡ್ತೀನಿ. ಆ ಉಂಡೆ ಒಳಗಡೆ ಟೈಟ್ ಇರಲಿ. ಆಮೇಲೆ ನೀವು ಈ ರೀತಿ ಒಳಗಡೆ ಎಲ್ಲ ಮಣ್ಣನ್ನು ಹಾಕಿ ಮತ್ತೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ. ನಾವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಬಿಡ್ತೀವಿ. ಟೈಟಾಗಿ ಬಂದಮೇಲೆ ಮೇಲ್ಗಡೆ ಬೇಕಾದರೆ ನಿಮಗೆ ಇನ್ನು ಒಂದು 15 ದಿವಸ ಆದಮೇಲೆ ನೀವು ಮುಟ್ಟಿ ನೋಡಿದಾಗ ಒದ್ದೆ ಇದೆ ಅನ್ನೋದಾದರೆ ನೀವು ನೀರನ್ನು ಹಾಕ್ಬೋದು. ಇಲ್ಲಾಂದರೆ ಈ ರೀತಿ ಪ್ಲ್ಯಾಸ್ಟಿಕಲ್ಲಿ ನಾವು ಸುತ್ತಿದಾಗ ಅಲ್ಲಿ ಶಾಖ ಉತ್ಪತ್ತಿಯಾಗಿ ಅಲ್ಲೇ ಬೆವರಿ ನೀರು ಇರುತ್ತೆ. ಈ ಹಾಕಿರೋ ನೀರು ಕೂಡ ಡ್ರೈ ಆಗಲ್ಲ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ನಾವು ಮತ್ತೆ ನೀರನ್ನು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಹಾಗಾಗಿ ಈ ರೀತಿ ಕಟ್ಟಿ ನೀವು ಇಟ್ಟಾಗ ಚೆನ್ನಾಗಿ ಬೇರು ಬರುತ್ತೆ. ನೋಡ್ಬೋದು ಈ ರೀತಿ ಸುತ್ತಿ ಇಡ್ತೀನಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಅದನ್ನು ನೀವು ಪ್ಯಾಕ್ ಮಾಡಿ. ಆದಷ್ಟು ಚೆನ್ನಾಗಿ ಪ್ಯಾಕ್ ಮಾಡೋದ್ರಿಂದ ಅಲ್ಲಿ ತೇವಾಂಶ ಉಳಿಯುತ್ತೆ ಮತ್ತು ಟೈಟಾಗಿ ಬರುತ್ತೆ. ಆ ಟೈಟಾಗಿ ಬಂದರೆ ಮಾತ್ರ ಗಿಡಗಳು ಬೇರು ಬರುತ್ತೆ. ನೋಡ್ಬೋದು ಯಾರ್ಯಾರು ಗಿಡಗಳನ್ನು ಬೆಳೆಸ್ಕೋತೀರಾ, ಮತ್ತು ನಾನು ಹೇಳಿರೋ ಅಂಥ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಯಾರ್ಯಾರು ಗಿಡಗಳನ್ನು ಬೆಳೆಸ್ಕೊಂಡಿದ್ದೀರಾ, ನಿಮಗೆ ಯಾರಿಗೆ ನನ್ನ ವಿಡಿಯೋ ಹೆಲ್ಪ್ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿದರೆ ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಈಗೀಗ ಒಂದಷ್ಟು ಕಮೆಂಟ್ಗಳೇ ಬರಲ್ಲ, ವಿಡಿಯೋ ನೋಡೋರು ಕೂಡ ಕಡಿಮೆ ಆಗಿದೆ. ಯಾಕೆ ನಾನು ಹೇಳೋ ಅಂಥ ಮಾತು ನಿಮ್ಗೆ ಅರ್ಥ ಆಗಲ್ವಾ ಅಥವಾ ಇಂಟ್ರೆಸ್ಟ್ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್. ಒಂದು ಲೈಕು ಕೂಡ ಮಾಡಿದರೆ ನನಗೂ ಕೂಡ ನನ್ನ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಅರ್ಥ ಆಗುತ್ತೆ. ಹಾಗೆ ಇಲ್ಲೊಂದು ಗಂಟನ್ನು ಹಾಕಿಬಿಡ್ತೀನಿ. ನೋಡಿ ನಿಮ್ಮ ಪ್ಲಾಸ್ಟಿಕ್ಕನ್ನು ಚೆನ್ನಾಗಿ ಸುತ್ತಿ ಟೈಟಾಗಿ ಸುತ್ತೀನಿ. ನಾನಿಲ್ಲಿ ಗ್ರಾಫ್ಟಿಂಗ್ ಟೇಪನ್ನು ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಗ್ರಾಫ್ಟಿಂಗ್ ಟೇಪ್ ಅದು ಎಳೆದ ಹಾಗೆ ಅದು ಕಟ್ಟಾಗಲ್ಲ. ಈ ಪ್ಲಾಸ್ಟಿಕ್ಕು ಕೂಡ ಅದೇ ರೀತಿ ಇದೆ, ಆದರೆ ಅದರಲ್ಲೂ ಕೂಡ ಇನ್ನೂ ಚೆನ್ನಾಗಿ ಬರ್ತಿತ್ತು. ಹಾಗೆ ನೋಡಿ ನಾನು ಒಂದು ದಾರದಿಂದ ಚೆನ್ನಾಗಿ ಕಟ್ಟಿಬಿಡ್ತೀನಿ. ಅದು ಮತ್ತು ಸ್ವಲ್ಪ ಟೈಟ್ ಆಗಲಿ ಅಂತ ದಾರದಿಂದ ಕಟ್ತೀನಿ. ಯಾವುದೇ ಕಾರಣಕ್ಕೂ ಅದು ಬಿಚ್ಚಲ್ಲ ನಾವು ಈ ರೀತಿ ದಾರದಿಂದ ಕೂಡ ಕಟ್ಟಿದಾಗ. ಹಾಗೆ ನಾವು ಇದನ್ನು ಇಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಲಾಸ್ಟ್ವರೆಗೂ ನೋಡಿದರೆ ನಿಮಗೆ ಅದರ ಮಾಹಿತಿ ಸಿಗತ್ತೆ. ನೋಡ್ಬೋದು ಈ ರೀತಿ ಚೆನ್ನಾಗಿ ಕಟ್ಟಿಬಿಡ್ತೀನಿ. ನೋಡಿ ಈ ರೀತಿ ಕಟ್ಟಿದಾಗ ಅಲ್ಲಿ ಟೈಟಾಗಿ ಬರುತ್ತೆ. ಯಾವುದೇ ಗಿಡ ಆದರೂ ಅಷ್ಟೇ, ನಾವು ಕಟಿಂಗನ್ನು ಹಾಕಿದಾಗ ಲೂಸ್ ಆಗಿದ್ರೆ ಗಿಡ ಬದುಕಲ್ಲ. ಅದನ್ನು ನಾವು ನೆನಪಿಟ್ಕೊಂಡ್ರೆ ನಮ್ಮ ಗಿಡದ ಬೆಳೆಸ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಮತ್ತು ತೇವಾಂಶ ನಾವು ಈ ಪಾಟಲ್ಲಿ ಕವರಲ್ಲೆಲ್ಲ ನೆಟ್ಟಾಗ ತೇವಾಂಶ ಹೆಚ್ಚಾಗಿ ಆ ಕಟಿಂಗ್ ಸಾಯುತ್ತೆ. ನಮಗೆ ಎಷ್ಟು ನೀರನ್ನು ಹಾಕಬೇಕು ಅನ್ನೋದು ನಮಗೆ ಕ್ಲಾರಿಟಿ ಇರಲ್ಲ. ಹಾಗಾಗಿ ನೀರನ್ನು ಹಾಕ್ತೀವಿ ನಾವು, ಅಂದರೆ ಕಟಿಂಗ್ ಬಾಡಿ ಹೋಗುತ್ತೆ ಅನ್ನೋದು ನೀರನ್ನು ಹಾಕೋದು. ಹಾಗೆ ಮಾಡೋದ್ರಿಂದ ಕಟಿಂಗ್ ಸತ್ತೋಗ್ಬಿಡತ್ತೆ. ಇದನ್ನು ನೋಡ್ಬೋದು ಈ ರೀತಿ ಕಟ್ಟಿ ನೀವು ಒಳಗಡೆ ಇಲ್ಲಿ ಸ್ವಲ್ಪ ಒಣಗಿದೆ, ಇನ್ನೊಂದು ತಿಂಗಳ ಆದಮೇಲೆ ಸ್ವಲ್ಪ ಒಣಗಿದೆ ಅಂತ ಕಂಡ್ರೆ 1 ಹನಿ ಆಗುವಷ್ಟು 2 ಹನಿ ಆಗುವಷ್ಟು ನೀರನ್ನು ಈ ರೀತಿ ಹಾಕ್ಕೊಳ್ಳಿ. ಇಲ್ಲಿಂದ ಹಾಕೋಕೆ ಬರುತ್ತೆ. ಹಾಕಿದರೆ ಸಾಕಾಗತ್ತೆ, 1-2 ಹನಿ ಹಾಕಿದರೆ ಸಾಕಾಗತ್ತೆ ತುಂಬ ಒಣಗಿದೆ ಅನ್ನೋವಾಗ. ನೋಡಿ ನಾನು ಇವತ್ತು ನೀರು ಹಾಕಿ ಇನ್ನು 1 ತಿಂಗಳದವರೆಗೂ ನಾನು ಇದನ್ನು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಇಡ್ತೀನಿ. ಆಗ ನಾವು ಇದಕ್ಕೆ ಆ ಕಡ್ಡಿ ಕೂಡ ಬಾಡಲ್ಲ. ನಾವು ಎಲ್ಲ ವಾತಾವರಣದಲ್ಲೂ ಈ ರೀತಿ ಇಟ್ಟಾಗ ಬೇರು ಬರುತ್ತೆ. ಇಲ್ಲಾಂದರೆ ಮಳೆಗಾಲದಲ್ಲಾದರೆ ಈ ರೀತಿ ಇಡೋ ಅವಶ್ಯಕತೆ ಇರಲ್ಲ. ಈಗ ಸ್ವಲ್ಪ ಬಿಸಿಲಿದೆಯಲ್ಲ, ಹಾಗಾಗಿ ಒಂದೊಂದು ದಿವಸ ಬಿಸಿಲು ಬರುತ್ತೆ, ಒಂದೊಂದು ದಿವಸ ಮಳೆ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಇಡ್ತೀನಿ. ಮಲೆನಾಡು ಕಡೆ ಆದರೆ ಮಳೆಗಾಲದಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ಈ ರೀತಿ ಇಡೋ ಅವಶ್ಯಕತೆ ಇರಲ್ಲ. ಬೇಕಾದರೆ ಒಂದು
ವಾರ ಇಟ್ಟು ನೋಡಿ ಆಮೇಲೆ ಸ್ವಲ್ಪ ಬಾಡ್ತಾ ಇದೆ ಅಂತ ಕಂಡ್ರೆ ನೀವು ಹೊರಗಡೆ ಕೂಡ ಇಡ್ಬೋದು. ಆದರೆ ಈ ರೀತಿ ಇಟ್ಟಾಗ ಸಾಮಾನ್ಯವಾಗಿ ಎಲ್ಲ ಟೈಮಲ್ಲೂ ಬರುತ್ತೆ ಮತ್ತು ಒಣಗಲ್ಲ. ಈ ರೀತಿ ಇಟ್ಟು ನೋಡಿ, ಇನ್ನೂ 1-1.5 ತಿಂಗಳ ನೀವು ಇದನ್ನು ತೆಗಿಯೋಕ್ಕೆ ಹೋಗಬೇಡಿ, ಆಮೇಲೆ ನೆಡಬಹುದು. ನಮಗೆ ಈ ರೀತಿ ಇದ್ದಾಗ ಬೇರೆ ಹೊರಗಡೆ ಬರುತ್ತೆ, ಆಗ ನಾವು ಅದನ್ನು ಕವರ್ಗೆ ಶಿಫ್ಟ್ ಮಾಡ್ಕೋಬೇಕು. ಆ ಉಂಡೆನ ಒಡೆಯೋ ಹಾಗಿಲ್ಲ, ಹಾಗೆ ನೆಡ್ಬೋದು. ಆ ಪ್ಲಾಸ್ಟಿಕ್ಕನ್ನು ಒಂದು ತೆಗೆದು ಹಾಗೆ ನೆಟ್ಟರೆ ಆಯಿತು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.